ಒಂದು ಸಣ್ಣ ಹೋಲಿಂದ ಇಷ್ಟು ದೊಡ್ಡದು ಕಲ್ಲಿನಂಥ ಆಬ್ಜೆಕ್ಟ್ ಹೊರಬರಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಇದನ್ನೇ ನಾವು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅನ್ನೋದು. ಇದನ್ನು ನಾವು ಜೇಡಿ ಮಣ್ಣು ಅಥವಾ ಕ್ಲೇಯಿಂದ ತಗೊಂಡ್ರೆ ಇದರಲ್ಲಿ ನೀರಿನ ಅಂಶ ಇಲ್ಲದಿದ್ದಾಗ ಅದು ಗಟ್ಟಿಯಾಗುತ್ತೆ. ಅದೇ ರೀತಿ ನಮ್ಮಿಂದ ಹೊರಬರುವಂತಹ ಮಲ ಅಥವಾ ಸ್ಟೂಲ್ ಅಂತ ನಾವು ಮೆಡಿಕಲ್ ಟರ್ಮಲ್ಲಿ ಕರೆಸ್ತೀವಿ, ಅದು ಗಟ್ಟಿ ಆದಾಗ ಹೊರಬರೋದಕ್ಕೆ ಕಷ್ಟ ಆಗುತ್ತೆ. ಅದು ನಾವು ಮಲಬದ್ಧತೆ ಅಂತ ಹೇಳ್ತೇವೆ. ಕೆಳಗಡೆಯಿಂದ ಏನಾದರೂ ನೀರು ಹೋಗೋಕ್ಕೆ ದೇವ್ರ ಆಪ್ಷನ್ಸ್ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಆ ಆಪ್ಷನ್ ಇಲ್ಲ. ಹಾಗಾಗಿ ನಾವು ಬಾಯಿನಲ್ಲಿ ತಗೊಳ್ಳುವಂಥ ನೀರಿನ ಅಂಶ ನಮ್ಮ ದೊಡ್ಡ ಕರಳಿಗೆ ಬಂದಾಗ ಮಾತ್ರ ನಮ್ಮ ಸ್ಟೂಲ್ಸ್ ಸಾಫ್ಟಾಗಿ ಹೊರಗೆ ಬರುತ್ತೆ. ಅದಕ್ಕೆ ಪಪಾಯ, ಸೌತೆಕಾಯಿ, ಕ್ಯಾರೆಟು ಮತ್ತು ಸೊಪ್ಪು ಇದರಲ್ಲಿ ಹೆಚ್ಚಾಗಿ ನಾರಿನಾಂಶ ಇರುತ್ತೆ. ಇದರಲ್ಲಿರೋ ನಾರಿನಾಂಶ ಸ್ಪಾಂಜ್ ಥರ ಕೆಲಸ ಮಾಡುತ್ತೆ. ಹೇಗೆ ಈ ಸ್ಪಾಂಜ್ ನೀರನ್ನು ಅಬ್ಸಾರ್ಬ್ ಮಾಡ್ಕೊಳುತ್ತೋ ಹಾಗೆ ಈ ನಾರು ಅಥವಾ ಫೈಬರ್ ನಮ್ಮ ದೇಹದಲ್ಲಿರೋ ನೀರನ್ನು ಅಬ್ಸಾರ್ಬ್ ಮಾಡಿಕೊಂಡು ಕೆಳ ಹೊಟ್ಟೆವರೆಗೂ ಬರುತ್ತೆ. ಆಗ ಆಟೋಮ್ಯಾಟಿಕ್ ಆಗಿ ನಮ್ಮ ಸ್ಟೂಲ್ಸ್ ಸಾಫ್ಟಾಗಿ ಹೊರಗೆ ಬರುತ್ತೆ. ನಾವು ಪ್ರತಿ ಸಲ ಊಟ ಮಾಡುವಾಗ ನಮ್ಮ ಆಹಾರದಲ್ಲಿ ನಾರಿನಾಂಶ ಇದೆಯಾ ಅನ್ನೋದನ್ನು ನೀವು ಖಾತ್ರಿ ಮಾಡ್ಕೋಬೇಕಾಗುತ್ತೆ. ಆಗ ಮಲಬದ್ಧತೆಯಿಂದ ನಾವು ಫ್ರೀ ಆಗ್ತೀವಿ.